ಎಲ್ಲರಿಗೂ ನಮಸ್ಕಾರ. ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ MCC ಅಂದರೆ ಚುನಾವಣಾ ಆಯೋಗದ ಎಲೆಕ್ಷನ್ ಕಮಿಷನು ಮತ್ತು MCC ಅಂತ ಏನು ಕರಿತೀವಿ ಅಥವಾ ಮಾದರಿ ನೀತಿ ಸಂಹಿತೆ ಅಂತ ಏನು ಕರಿತೀವಿ ಅದ್ರ ಬಗ್ಗೆ, ಆಮೇಲೆ ಎಲೆಕ್ಷನ್ ಕಮಿಷನರು ಮತ್ತು ಎಲೆಕ್ಷನ್ ಕಮಿಷನರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ನಾವು ಇವತ್ತು ನೋಡ್ಕೊಳ್ಳೋಣ. ಸೊ ಇದು ಭಾರತದ 18ನೇ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ 2024ಕ್ಕೆ ಸಂಬಂಧಪಟ್ಟಂತೆ. ಸೊ ಇದರಲ್ಲಿ ನಾವು MCC ಅಂದರೆ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯಲ್ಲಿ ನೋಡೋಣ, ವ್ಯವಸ್ಥಿತವಾಗಿ ಅಧ್ಯಯನವನ್ನು ಮಾಡೋಣ. ಸೊ ಹಾಗಾದರೆ ಏನು, ಈಗ ನಮ್ಮದು ಎಷ್ಟನೇದು ಚುನಾವಣೆ ಅಂತಂದರೆ 18ನೇ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಅಂತ ಹೇಳ್ಬೋದು. ಸೊ ಇದೊಂದು ಪ್ರಜಾಪ್ರಭುತ್ವದ ಶೈಲಿಯಲ್ಲಿ ನಡೀತಕ್ಕಂಥ ಒಂದು ಕರ್ತವ್ಯ ನಿರ್ವಹಿಸುವುದು ಅಂತ ಹೇಳ್ಬೋದು. ನಾವು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸಲಿಕ್ಕೆ ಚುನಾವಣಾ ಆಯೋಗ ಮೊದಲು ಏನು ಮಾಡ್ತೈತಿ ಮಾದರಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸುತ್ತಾ. ಸೊ ಹಾಗಾದರೆ ಮಾದರಿ ನೀತಿ ಸಂಹಿತೆ ಅಂದರೆ ಏನು? ಮಾದರಿ ನೀತಿ ಸಂಹಿತೆ ಅಥವಾ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಏನು ಕರಿತೀವಿ, ಅದು ಒಂದು ಚುನಾವಣಾ ಸಮಯದಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳ ನಡವಳಿಕೆಗಾಗಿ ಭಾರತದ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಏನು ಕರಿತೀವಿ, ಅವ್ರು ಏನು ಮಾಡ್ತಾರೆ, ಮಾರ್ಗಸೂಚಿಗಳನ್ನು ಹೊರಡಿಸ್ತಾರೆ. ಅದನ್ನು ನಾವು ಮಾದರಿ ನೀತಿ ಅಂತ ಕರಿತೀವಿ. ಸೊ ಹಾಗಾದರೆ ಏನಿದೆ ಇದರಲ್ಲಿ ನೆಕ್ಸ್ಟ್ ಅಂತಂದರೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಥವಾ ಮಾದರಿ ನೀತಿ ಸಂಹಿತೆ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಿದ ದಿನಾಂಕದಿಂದ ಫಲಿತಾಂಶಗಳನ್ನು ಪ್ರಕಟಿಸುವ ದಿನಾಂಕದವರೆಗೆ ಏನು ಮಾಡುತ್ತಾ ಇದು ಕಾರ್ಯನಿರ್ವಹಿಸ್ತದೆ. ಇಂಪಾರ್ಟೆಂಟಾಗಿ ನೆನಪಿಟ್ಕೊಳ್ಳಿ ಇದನ್ನು, ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇದನ್ನು ಪ್ರಶ್ನೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟು MCC ಕಾನೂನಿನ ಮೂಲಕ ಜಾರಿಗೊಳಿಸಲಾಗುವುದಿಲ್ಲ. ಇದೊಂದು ನೆನಪಿರಲಿ, ಇದನ್ನು ಯಾವುದೇ ಕಾನೂನಿನ ಮೂಲಕ ಜಾರಿಗೊಳಿಸಲಾಗೋದಿಲ್ಲ. ಎಲೆಕ್ಷನ್ ಕಮಿಷನರ್ ಏನು ಅನೌನ್ಸ್ ಮಾಡ್ತಾರೆ ಅದೇ ಫೈನಲ್ ಇದಕ್ಕೆ. ಸೊ ಆದಾಗ್ಯೂ MCC ಅಂದರೆ ಮಾದರಿ ನೀತಿ ಸಂಹಿತೆಯ ಕೆಲವು ನಿಬಂಧನೆಗಳು ಭಾರತೀಯ ದಂಡ ಸಂಹಿತೆ ಅಂದರೆ IPC 1860 ಮತ್ತು ಕ್ರಿಮಿನಲ್ ಪ್ರೊಸೀಜರ್ CRPC 1973 ಮತ್ತು ಜನರ ಪ್ರಾತಿನಿಧ್ಯ ಕಾಯ್ದೆ ಅಂದರೆ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ರಂಥ ಇತರ ಕಾನೂನುಗಳಲ್ಲಿ ಏನು ಮಾಡಿದೆ, ಅನುಗುಣವಾಗಿ ನಿಬಂಧನೆಗಳನ್ನು ಅನ್ವಯಿಸುವ ಮೂಲಕ ಇದನ್ನು ಜಾರಿಗೊಳಿಸಬಹುದು. ನೆನಪಿರಲಿ, 1860ರ ಭಾರತೀಯ ದಂಡ ಸಂಹಿತೆಯನ್ನು ಭಾರತೀಯ ನ್ಯಾಯ ಸಂಹಿತೆ ಅಂತ ಮಾಡಿದ್ದಾರೆ. ಸೊ ಕ್ರಿಮಿನಲ್ ಕೋಡನ್ನು ನಾಗರಿಕ ಸಂರಕ್ಷಕ ಒಂದು ಸಂಹಿತೆ ಅಂತೇಳಿ ಮಾಡಿದ್ದಾರೆ. ಸೊ ನೋಡ್ಕೊಂಡು ಹೋಗೋಣ ಏನಿದೆ ಅಂತ. ಇತ್ತೀಚೆಗೆ ತಿದ್ದುಪಡಿ ಆಗಿರ್ತಕ್ಕಂಥದ್ದು. ಸೊ ಅದು ಇರಲಿ. ಈಗ ನೋಡೋಣ, 1960ರಲ್ಲಿ ಮೊದಲ ಬಾರಿಗೆ ಚುನಾವಣೆಯಲ್ಲಿ ನೀತಿ ಸಂಹಿತೆಯನ್ನು ಅಳವಡಿಸಿಕೊಂಡ ರಾಜ್ಯ ಯಾವುದು ಅಂತಂದರೆ ಅದು ಕೇರಳ ರಾಜ್ಯ ಅಂತ ನಾವು ಹೇಳ್ಬೋದು. ಮಾದರಿ ನೀತಿ ಸಂಹಿತೆಯ ಪ್ರಮುಖ ನಿಬಂಧನೆಗಳು ಏನೆಲ್ಲ ನಿಬಂಧನೆಗಳು ಇದ್ದಾವೆ ಅಂತಂದರೆ, ಒಂದು MCCಯು MCCಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು ಚುನಾವಣಾ ಕೆಲಸಕ್ಕಾಗಿ ಅಧಿಕೃತ ಯಂತ್ರೋಪಕರಣಗಳನ್ನು ಬಳಸುವುದನ್ನು ಮತ್ತು ಚುನಾವಣಾ ಪ್ರಚಾರದೊಂದಿಗೆ ಅಧಿಕೃತ ಭೇಟಿಗಳನ್ನು ಸಂಯೋಜಿಸುವುದನ್ನು ಇದೇನು ಮಾಡುತ್ತಾ, ನಿಷೇಧ ಮಾಡುತ್ತಾ. ಸೊ ಅದಾದಮೇಲೆ ಕೋಡ್ ಜಾರಿಯಲ್ಲಿರುವ ಸಮಯದಲ್ಲಿ ಅಂದರೆ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವ ಸಮಯದಲ್ಲಿ ತಾತ್ಕಾಲಿಕ ನೇಮಕಾತಿಗಳನ್ನು ಸರ್ಕಾರಿ ಅಥವಾ ಸಾರ್ವಜನಿಕ ಉದ್ಯಮದಲ್ಲಿ ಮಾಡಲಾಗುವುದಿಲ್ಲ. ಅಂದರೆ ಯಾವುದೇ ಹೊಸ ರಿಕ್ರೂಟ್ಮೆಂಟ್ ಅಂತಂದರೆ ಇದು ತಾತ್ಕಾಲಿಕವಾಗಿ ತಾತ್ಕಾಲಿಕ ಮಾತ್ರ ಮಾಡೋದಿಲ್ಲ. ಅಂಥ ಸರ್ಕಾರಿ ಅಥವಾ ಸಾರ್ವಜನಿಕ ಉದ್ಯಮದಲ್ಲಿ ನೇಮಕಾತಿಗಳನ್ನು ಮಾಡಲಾಗೋದಿಲ್ಲ ತಾತ್ಕಾಲಿಕವಾಗಿ. ಸೊ ಮಂತ್ರಿಗಳು ಮತದಾರರ ಅಥವಾ ಅಭ್ಯರ್ಥಿಯ ಸಾಮರ್ಥ್ಯವನ್ನು ಹೊರತುಪಡಿಸಿ ಯಾವುದೇ ಮತಗಟ್ಟೆ ಅಥವಾ ಎಣಿಕೆ ಕೇಂದ್ರವನ್ನು ಪ್ರವೇಶಿಸುವಂತಿಲ್ಲ. ಮಂತ್ರಿಗಳು ಮತದಾರ ಅಥವಾ ಅಭ್ಯರ್ಥಿಯ ಸಾಮರ್ಥ್ಯವನ್ನು ಹೊರತುಪಡಿಸಿ ಯಾವುದೇ ಮತಗಟ್ಟೆ ಅಥವಾ ಎಣಿಕೆ ಕೇಂದ್ರವನ್ನು ಪ್ರವೇಶಿಸುವಂತಿಲ್ಲ. ಅಂದರೆ ನೆಕ್ಸ್ಟು MCC ಹೊಸ ಕಲ್ಯಾಣ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವುದರಿಂದ ಸರ್ಕಾರ ಅಥವಾ ಅಧಿಕಾರದಲ್ಲಿರುವ ಪಕ್ಷದ ನಾಯಕರನ್ನು ನಿಷೇಧಿಸುತ್ತದೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡೋಣ. ಸೊ ಆದರೆ ಬರ, ಪ್ರವಾಹ ಮತ್ತು ಇತರೆ ನೈಸರ್ಗಿಕ ವಿಕೋಪಗಳು ಏನಿರ್ತವೆ, ನ್ಯಾಚುರಲ್ ಡಿಸಾಸ್ಟರ್ಗಳು ಏನಿರ್ತವೆ, ಅದರಿಂದ ಏನಾದರೂ ಬಳಲುತ್ತಿರುವ ಜನರಿಗೆ ಅಭಿವೃದ್ಧಿ ಕಾರ್ಯಗಳು ಅಥವಾ ಕಲ್ಯಾಣ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಕ್ರಮಗಳನ್ನು ಏನು ಮಾಡ್ಬೋದು, ನಾವು ನೆರವೇರಿಸ್ಕೊಡ್ಬೋದು. ಸೊ ಕೋಡ್ ಆವಾಗ ನಿಲ್ಲೋದಿಲ್ಲ. ಚುನಾವಣಾ ಪ್ರಚಾರಕ್ಕಾಗಿ ಈ ಕೃತಿಗಳನ್ನು ಬಳಸುವುದನ್ನು ಎಲೆಕ್ಷನ್ ಕಮಿಷನ್ ಏನು ಮಾಡಿದೆ, ನಿಷೇಧ ಮಾಡಿದೆ ಸಂಪೂರ್ಣವಾಗಿ. ಆಮೇಲೆ ಚುನಾವಣಾ ಅವಧಿಯಲ್ಲಿ ಪತ್ರಿಕೆಗಳಲ್ಲಿ ಸಾರ್ವಜನಿಕ ಖಜಾನೆಯ ವೆಚ್ಚದಲ್ಲಿ ಜಾಹೀರಾತು ನೀಡುವುದನ್ನು ಇದು ನಿಷೇಧ ಮಾಡುತ್ತೆ. ಅಂದರೆ ಪಬ್ಲಿಕ್ ಏನು ಪರ್ಸ್ ಇರುತ್ತೆ ಅದರ ಅಮೌಂಟಲ್ಲಿ ಇವರು ಏನು ಅಂದರೆ ಸರ್ಕಾರದ ದುಡ್ಡಿನಲ್ಲಿ ಖರ್ಚು ಮಾಡೋದನ್ನು ಇದು ನಿಷೇಧ ಮಾಡುತ್ತಾ. ಸಭೆಯ ಮೈದಾನಗಳು, ಹೆಲಿಪ್ಯಾಡ್ಗಳು, ಸರ್ಕಾರಿ ಅತಿಥಿ ಗೃಹಗಳು ಮತ್ತು ಬಂಗ್ಲೆಗಳಂಥ ಸಾರ್ವಜನಿಕ ಸ್ಥಳಗಳನ್ನು ಸ್ಪರ್ಧಿಸುವ ಅಭ್ಯರ್ಥಿಗಳು ಏನು ಮಾಡ್ಬೋದು, ಸಮಾನವಾಗಿ ಹಂಚ್ಕೊಳ್ಬೇಕಾಗತ್ತಾ. ಅಲ್ಲಿ ಯಾವುದೂ ಭೇದ ಭಾವ ಇಲ್ಲ, ನೀನು ಅದು ಇದು ಅಂತ ಇಲ್ಲಿ ಯಾವ ಪಾರ್ಟಿಸಮ್ ಆಗಲಿ ಏನಾಗಲಿ ನಡೆಯೋದಿಲ್ಲ. ಜಸ್ಟ್ ಇವ್ರು ಏನು ಮಾಡ್ಬೋದು, ತಮಗೆ ಎಲ್ಲರೂ ಅಂದರೆ ಸಮಾನವಾಗಿ ಇವುಗಳನ್ನು, ಬಂಗ್ಲೆಗಳನ್ನು, ಮೈದಾನಗಳನ್ನು ಅಂದರೆ ಸರ್ಕಾರಿ ಅತಿಥಿ ಗೃಹಗಳನ್ನು ಅಂದರೆ ಏನು ಮಾಡ್ಬೋದು, ಬಳಸ್ಕೊಳ್ಬೋದು. ಈ ಸಾರ್ವಜನಿಕ ಸ್ಥಳಗಳನ್ನು ಕೆಲವು ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂದರೆ ಏಕಸ್ವಾಮ್ಯವಾಗಿರಬಾರ್ದು ಅಂತ ಹೇಳ್ತಾರೆ MCC. ಸೊ
MCC ಅನ್ನು ಇತ್ತೀಚೆಗೆ ತಿದ್ದುಪಡಿ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನೋಡೋಣ. ಸೊ ಮುಂಬರುವ ಲೋಕಸಭಾ ಚುನಾವಣೆಯ ಪ್ರತಿ ಹಂತಗಳಲ್ಲಿ ಮತದಾನಕ್ಕೆ ಮುಂದಾದ ಕೊನೆಯ 48 ಗಂಟೆಗಳಲ್ಲಿ, ಅಂದರೆ ಈಗ ಬರುವಂಥ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕೊನೆಯ 48 ಗಂಟೆಗಳಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವುದನ್ನು ನಿಷೇಧ ಮಾಡಿದೆ. ಅಂದರೆ ಕೊನೆಯದಾಗಿ ಬರ್ತಕ್ಕಂಥ ಹೌದಾ, ಆ ಮೂಮೆಂಟಿಗೆ ಲಾಸ್ಟ್ ಮೂಮೆಂಟಿಗೆ ಮ್ಯಾನಿಫೆಸ್ಟೋವನ್ನು ಕೊಡ್ತಕ್ಕಂಥದ್ದು, ಅದನ್ನು ಪ್ರಣಾಳಿಕೆಯನ್ನು ಕೊಡ್ತಕ್ಕಂಥದ್ದನ್ನು ಇದು ಎಲೆಕ್ಷನ್ ಕಮಿಷನ್ ತಿದ್ದುಪಡಿ ಮಾಡಿ ಏನು ಮಾಡಿದೆ, ನಿಷೇಧ ಮಾಡಿರ್ತಕ್ಕಂಥದ್ದು. ಚುನಾವಣಾ ಪ್ರಣಾಳಿಕೆಯೊಂದಿಗೆ ವ್ಯವಹರಿಸುವ MCC ಅಂದರೆ ಮಾದರಿ ನೀತಿ ಸಂಹಿತೆಯ ಭಾಗ 8ರಲ್ಲಿ ಈ ಬದಲಾವಣೆಯನ್ನು ಮಾಡಲಾಗಿದೆ. ಇದನ್ನು ಎಲ್ಲಿ ಸೇರಿಸಿದ್ದಾರೆ ಅಂದರೆ ಚುನಾವಣೆ ಬರ್ತಕ್ಕಂಥ ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯನ್ನು 48 ಗಂಟೆಗಳ ಮುಂಚೆ ಬಿಡುಗಡೆ ಮಾಡಬಾರ್ದು ಅಂತೇಳಿ, ಅಂದರೆ ಆ ಟೈಮಿಗೆ ಬಿಡುಗಡೆ ಮಾಡಬಾರ್ದು ಅಂತೇಳಿ ಯಾವುದು ಹೇಳುತ್ತಂದರೆ MCCಯ ಭಾಗ 8ರಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ. ಸೊ ಎಲೆಕ್ಷನ್ ಕಮಿಷನ್ ನಿರ್ಧಾರವು 14 ಸದಸ್ಯರ ಸಮಿತಿಯ ಶಿಫಾರಸೊಂದಿಗೆ ಏನು ಮಾಡುತ್ತೆ, MCCಯನ್ನು ಮರುಪರಿಶೀಲಿಸಲು ಸ್ಥಾಪಿಸಲಾಗಿದೆ ಅಂತ ಹೇಳ್ತಾ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಆದರೆ ನಿಮ್ಗೆ ಮೆನ್ಷನ್ ಮಾಡಿ ತೋರಿಸ್ತೀನಿ, ಬಾಕಿದೆಲ್ಲ ನಾನು ನಾಳೆ ಡಿಸ್ಕಷನ್ ಮಾಡ್ತೀನಿ. ಸೊ ನೂತನ ಚುನಾವಣಾ ಆಯುಕ್ತರಾಗಿ ಸುಖ್ಬೀರ್ ಸಂಧು ಮತ್ತು ಜ್ಞಾನೇಶ್ ಕುಮಾರ್ ಅವರನ್ನು ಏನು ಮಾಡಿದ್ದಾರೆ, ಸರ್ಕಾರ ನೇಮಕ ಮಾಡಿರ್ತಕ್ಕಂಥವು. ಕೇಂದ್ರ ಸರ್ಕಾರವು ಇಬ್ಬರು ಚುನಾವಣಾ ಆಯುಕ್ತರನ್ನು ಏನು ಮಾಡಿದೆ, ಪಂಜಾಬಿನ ಸುಖ್ಬೀರ್ ಸಂಧು ಮತ್ತು ಹಾಗೂ ಕೇರಳದ ಜ್ಞಾನೇಶ್ ಕುಮಾರ್ ಅವರನ್ನು ಚುನಾವಣಾ ಆಯುಕ್ತರನ್ನಾಗಿ ಮತ್ತು ಏನು ಮಾಡಿದೆ, ಎಲೆಕ್ಷನ್ ಕಮಿಷನ್ ನೇಮಿಸಲಾಗಿದೆ. ಅಲ್ಲಿ ಯಾರಿದ್ರು ಅಂತಂದರೆ ಪ್ರಧಾನಿ, ಗೃಹ ಮಂತ್ರಿ, ಕೇಂದ್ರ ಗೃಹ ಸಚಿವರು ಮತ್ತು ಕಾಂಗ್ರೆಸ್ ನಾಯಕರು ಒಬ್ಬರಿದ್ದರು, ಅಧೀರ್ ರಂಜನ್ ಚೌಧರಿ ಅಂತ ನಾವು ಕರಿತೀವಿ ಅವರನ್ನು, ಅವರೆಲ್ಲ ಇದರಲ್ಲಿದ್ದರು. ಆಮೇಲೆ ಪ್ರಧಾನಿ ಅಂತ ನರೇಂದ್ರ ಮೋದಿಯವರು, ಗೃಹ ಸಚಿವರು ಅಂದರೆ ಅಮಿತ್ ಶಾ ಅವರು ಇದರಲ್ಲಿ ಪಾಲ್ಗೊಂಡಿದ್ದರು. ಸೊ ಇನ್ನು ನೆಕ್ಸ್ಟ್ ತರಗತಿಯಲ್ಲಿ ನಾವೇನು ಮಾಡೋಣ ಅಂತಂದರೆ ಎಲೆಕ್ಷನ್ ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ಏನು ಬದಲಾವಣೆಗಳಾಗಿದ್ದು ಅಂತಂದರೆ ಕಮಿಷನ್ ಬರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ, ಮತ್ತು ಒಟ್ಟಾರೆಯಾಗಿ ಈ ಕಮಿಷನರ್ಗಳನ್ನ ಹೆಂಗೆ ನೇಮಕ ಮಾಡ್ತಾರೆ, ಹೆಂಗೆ ತೆಗೆದು ಹಾಕ್ತಾರೆ, ಆಮೇಲೆ ಎಲೆಕ್ಷನ್ ಕಮಿಷನರ್ಗಳನ್ನು ನೇಮಕ ಮತ್ತು ತೆಗೆದುಹಾಕುವುದು ಅವ್ರದ್ದೆಲ್ಲ ಪ್ರೊಸೀಜರ್ ಫುಲ್ ಡೀಟೇಲ್ ನೋಡೋಣ. ಅದರೊಟ್ಟಿಗೆ ಏನಿದೆ ಅಂತಂದರೆ ಹಾಕಿದ್ದೀನಿ ಇದರಲ್ಲಿ ಸಂವಿಧಾನದ ಯಾವ್ಯಾವೆಲ್ಲ ಇದು ಕೊಟ್ಟಿದ್ದಾರೆ, ಹೌದಾ, ಚುನಾವಣಾ ಆಯೋಗದ ಬಗ್ಗೆನೇ ಇದೆ. ಚುನಾವಣಾ ಆಯೋಗ ಒಂದು ಬೇರೆ ಬಣ್ಣ, ಎಲೆಕ್ಷನ್ ಕಮಿಷನರ್ಗಳದೊಂದು ಬೇರೆ ತರಗತಿನ ಚಿಕ್ಕದಾಗಿ ನಾನು ಮಾಡಿಕೊಡ್ತೀನಿ. ಸೊ ಅದರಲ್ಲಿ ನಾವು VVPAT ಬಳಸಿದ್ದು, EVM ಬಳಸಿದ್ದು, ಆಮೇಲೆ ವೋಟರ್ IDಗೆ ಸಂಬಂಧಪಟ್ಟಂತೆ ಮತ್ತು ಮನೆಯಲ್ಲಿ ಇದ್ಕೊಂಡೇ ವೋಟ್ ಹಾಕೊಂಡಂಥದ್ದು, ಪೋಸ್ಟಲ್ ಬ್ಯಾಲೆಟು ಮತ್ತು ಸಿಕ್ಕಂಗೆ ಬರ್ತದೆ, ಅದನ್ನೆಲ್ಲ ನಾವು ವ್ಯವಸ್ಥಿತವಾಗಿ ಮುಂದಿನ ತರಗತಿಯಲ್ಲಿ. ಆಮೇಲೆ ಎಲೆಕ್ಟ್ರಲ್ ಬಾಂಡು ಇತ್ತೀಚೆಗೆ ಏನು ಮಾಡಿದೆ ಸರ್ಕಾರ, ಇದು ಸುಪ್ರೀಂ ಕೋರ್ಟ್ ಅದನ್ನು ರದ್ದುಗೊಳಿಸಿದೆ, ಅದ್ರ ಬಗ್ಗೆ ನೋಡೋಣ. ಸೊ ಎಲ್ಲವನ್ನು ಸೇವಾ ಮತದಾರರ ಬಗ್ಗೆ, ಪ್ರಾಕ್ಸಿ ಮತದಾರರು, ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ವೋಟಿನ ಬಗ್ಗೆ ಏನು ಮಾಡೋಣ, ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ಕ್ಲಾಸ್.